ಗೈಸ್ ವೆಲ್ಕಮ್ ಟು ಆದಿಲೋಕ. ಇನ್ನೊಂದು ಮಗ ಸನ್ ರೈಸ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಇಲ್ಲಿ ಬೆಟ್ಟ ಗುಡ್ಡಗಳು ಹತ್ತಿಸ್ತವನೆ. ಸನ್ ರೈಸ್ ತೋರಿಸ್ತೀನಿ ಅಂತ ಬೆಳಿಗ್ಗೆ 4:15 ಬಿಡೋಣ ಅಂದರೆ 5:15 ಬಂದಿದ್ದಾನೆ ಗೈಸ್. ಅವನು ಶಶಾಂಕ್ ಅಂತ ಅವನು. ಇನ್ನೊಂದು ಬೆಳಿಗ್ಗೆ 5:05 ಬಂದಿರೋದು. ಅವ್ರ ಪಾಪ 5:15 ತುಮಕೂರು ರೋಡ್ ಹತ್ರ ಬಂದು ಕಾಯ್ಕೊಂಡಿದ್ರು. ಇವನೇ ಎಲ್ಲದಕ್ಕೂ ಕಲ್ಪ್ರಿಟ್, ಇವನೇ ಮೇಯ್ನು. ಗೈಸ್ ಸನ್ರೈಸ್ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟು ಇಲ್ಲಿ ಯಾವುದೋ ಬೆಟ್ಟ ಗುಡ್ಡ ಹತ್ತಿಸ್ಬಿಟ್ಟು ಆದ್ರೂ ಪರವಾಗಿಲ್ಲ, ಸಖತ್ತಾಗಿದೆ. ಕ್ರೇಜಿ ಲವ್, ಮಸ್ತಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಇದಕ್ಕೆ ಇದು ಮಾಡ್ತಿಲ್ಲ. ಗೈಸ್ ಇವಾಗ ಟಾಪ್ ಹತ್ತೋಣ ಅಂತ ಹೋಗ್ತಿದ್ದೀವಿ. ಮೇಲೆ ಕಡೆ ಬರೋ ಗೈಸ್, ಇಲ್ಲಿ ನೋಡಿ ರೂಟ್ ಹೆಂಗಿದೆ ಅಂತ. ಬ್ರೋ ಮೇಲೇನೆ ಕೆಫೆ ಇರೋದು. ಈ ಯಾವುದೋ ಕೆಫೆ ಇದೆಯೋ ಇದೆಲ್ಲ ಅನ್ಸುತ್ತೆ. ಪಕ್ಕದಿಂದ ಹೋಗ್ಬೇಕು ಬ್ರೋ ಇದು. ಅಲ್ಲೇ ಹೋಗಿ ಕೇಳೋಣ ಕೆಫೆ ಅವ್ರನ್ನೇ. ಅವನೇನು ಕೇಳ್ತಾನೆ. ಒಟ್ನಲ್ಲಿ ಆ ಕಡೆ ಹೋಗ್ಬೇಕು ನಾವು. ಬನ್ನಿ ಹತ್ತಿ, ಬನ್ನಿ ನೋಡೋಣ. ಗೈಸ್ ಸ್ವಲ್ಪ ರಾಜ್ಕುಮಾರ್ ಗೈಸ್ ಇಲ್ಲೇ ಬರ್ತಿದ್ವಿ. ಇದ್ಯಾವುದು ನಾಮದ ಚಿಲುಮೆ ಅಂತ ಒಂದು ಊರಿದೆ, ಅಲ್ಲಿ ಬಂದಿದ್ವಿ. ಸೊ ಈ ಊರಿಗೆ ಹೆಂಗೆ ಹೆಸರು ಬಂತು ಅಂದರೆ ಅದಾಮೇಲೆ ಹೇಳ್ತೀನಿ. ಪಾರ್ಟ್ 1 ಹೇಳ್ತೀನಿ. ಅಲ್ಲಿಗೆ ಹೋಗ್ಮೇಲೆ ಸ್ಪಾಟ್ಗೆ ಹೋಗೋಣ. ಸೊ ಈಗ ಇಲ್ಲಿ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಥರ ಇತ್ತು, ಇಲ್ಲಿ ಹೋಗ್ತಿದ್ದೀವಿ. ಇದು ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ ನಮಗೂ. ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಹಾಂ ಕರೆಕ್ಟ್, ನೋಡ್ಕೊಳ್ಳಿ. ಇವಾಗಲೇ ಮುಖ ಎಲ್ಲ ರೆಕಾರ್ಡ್ ಮಾಡಿ. ಹಾಂ ಇಷ್ಟೇ. ಇನ್ ಕೇಸ್ ಈ ಫೋಟೇಜ್ ಎಲ್ಲರೂ ಸಿಕ್ತು ಅಂದರೆ ನಡೀರಿ ಬ್ರೋ, ಏನಾಗಲ್ಲ. ಈಗ ತಾನೇ ಹೇಳಿದ್ವಿ ವಾಪಸ್ ಬರ್ತೀವಲ್ಲ, ಗೊತ್ತಿಲ್ಲ ಅಂತ. ಅದಕ್ಕೇನೆ ಅದೇ ಸಾಲಿ. ಆ್ಯಕ್ಚುಲಿ ನನ್ನ ಪ್ರಕಾರ ಚಿರತೆ ಹುಲಿ ಎಲ್ಲ ಇರಲ್ಲ ಅನಿಸುತ್ತೆ. ಏನೋ ಸೌಂಡ್ ಬಂತು ಬ್ರೋ. ಫಸ್ಟ್ ನಾನೇ ಬೇರೆ ಹೋಗ್ತಿದ್ದೀನಿ ಗೈಸ್. ನೋಡಿ ನಾನು ಇದ್ದೀನಿ. ಇರ್ಲಿ ತೋರಿಸ್ಬಿಡಿ. ಹಾಂ ಎಲ್ಲರೂ ಇದೀವಿ ಇಲ್ಲೇ. ಬೈ ಚಾನ್ಸ್ ಮಿಸ್ ಆದರೆ ಏನೋ ಕಾಣಿಸ್ತಾ ಇದೆ. ನೀರಾ ಏನೋ ಕಾಣಿಸ್ತಿದೆ. ಇಲ್ಲಿ ಇದೆ, ಇಲ್ಲಿ ಏನೋ ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಅದೇನದು ನೀರ ಬಂಡೆನಾ? ಬಂಡೆ. ಸೊ ಗೈಸ್ ಏನು ಇದೆ ಮಚ್ಚ ಇಲ್ಲಿ, ಬಟ್ ಏನು ಅಂತ ಗೊತ್ತಿಲ್ಲ. ಏನೋ ಇದೆ. 6 - 5 = 2 ಥರ ಇದೆ. ಹಾಂ, ಸೊ ಇಲ್ಲಿ 6 - 5 = 2 ಅಲ್ಲ, 3 - 2 = 2. ಸೊ ಗೊತ್ತಿಲ್ಲ ಏನು ಅಂತ. ಚಿರತೆ ಹುಲಿ ಗಿಲಿ ಇದ್ರೆ ವಿಡಿಯೋ ತೆಗ್ದಿರ್ತೀವಿ. 3 ಜನದಲ್ಲಿ ಯಾರಾದರೂ ಒಬ್ರು ಬದುಕಿದ್ರೆ ತಗೊಂಡೋಗಿ ಅಪ್ಲೋಡ್ ಮಾಡಿಬಿಡ್ರಪ್ಪ ನಮ್ಮ ಮನೆಗೆ ಹೋಗಿ ಲ್ಯಾಪ್ಟಾಪಲ್ಲಿ. ಪಕ್ಷಿ ಹೋಗ್ತಾ ಇದೆ, ಪಕ್ಷಿ ಹತ್ರಕ್ಕೆ ಒಳ್ಳೆ ಸ್ಪಾಟು. ಬಟ್ ಮಲಗೋ ಅಷ್ಟು ಧೈರ್ಯ ಇಲ್ಲ, ಯಾಕಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಕಾಡ್ ಥರ ಇದೆ. ಸೊ ಮಲಗೋ ಅಷ್ಟು ಧೈರ್ಯ ನಾನಂತೂ ಮಾಡಲ್ಲಪ್ಪ. ನೀವು ಮಲ್ಕೊಳ್ಳಿಬೇಕಂದ್ರೆ ಅಲ್ಲೇನೋ ಇದೆ ಬ್ರೋ, ಅಲ್ಲೇನೋ ಮನೆ ಥರ ಇದೆ. ಕೋತಿದು. ಸ್ಕ್ಯಾಟ್ ಇದ್ರೆ ಕಷ್ಟ ಅಪ್ಪ.
ಸ್ಕ್ಯಾಟ್ ಇದ್ರೆ ಕಷ್ಟ. ಸ್ಕ್ಯಾಟ್ ಸ್ಕ್ಯಾಟ್ ಎಕ್ಸ್ಕ್ರೀಟಾ ಆಫ್ ಟೈಗರ್ ಆ್ಯಂಡ್ ಚೀತಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಫುಲ್ ಹುಲ್ಲು ಇದು ಕೂದಲು ಕೂದಲು ಥರ ಬರುತ್ತೆ. ಯಾಕೆ ಬರಲ್ಲ ಇದಕ್ಕೆ? 20 ರೂಪಾಯಿಗೆ ಅಲ್ಲಲ್ಲೇ ತಂಗುದಾಣಗಳನ್ನು. ಗೈಸ್ ಇಲ್ಲೇನೋ ಇದೆ, ಏನು ಅಂತ ನಮಗೂ ಗೊತ್ತಿಲ್ಲ, ಬಂದಿದ್ದೀವಿ. ದಟ್ಟ ಕಾಡು ಮಧ್ಯೆ ಇದೀವಿ. ಆ್ಯಕ್ಚುಲಿ ಹೌದು, ಸುತ್ತ ಕಾಡೆ. ಏ ಬ್ರೋ, ನಾವು ಆಗಲೇ ಅಲ್ಲೆಲ್ಲೋ ಹೋಗಿದ್ದಾಗ ಇದೆಲ್ಲ ನೋಡಿದ್ವಿ ನಾವು. ಹೌದು, ಅಲ್ಲ ನಾವು ಮೇಲ್ಗಡೆ ಮಲಗಿದಾಗ ಇದು ಕಾಣಿಸ್ತಿತ್ತಲ್ಲ, ಇಲ್ಲಿ ಅಲ್ಲಿ ಮಲಗಿ ರೆಸ್ಟ್ ಮಾಡ್ತಿದ್ವಲ್ಲ. ಹಾಂ ಅದೇ ಹೇಳಿದ್ದು ನಾವು. ಹಾಂ ಅದೇನಾ? ಹಾಂ ಹೌದು, ಅದೇ ಅಲ್ಲಿದೆ. ಅಲ್ಲಿ ಹೋಗಿದ್ದೀನಿ ನಾವು, ಆರೆಂಜ್ ಕಲರ್ ಮನೆ ಇತ್ತಲ್ಲ. ಸೊ ನೋಡಿ, ನಾವು ಅಲ್ಲಿ ಹೋಗಿದ್ವಿ. ಸೊ ನಾವು ಇಲ್ಲಿಗೆ ಇಲ್ಲಿದ್ವಿ ಆಗಲೇ. ಹಾಂ ಹೌದು ಬ್ರೋ, ಇಲ್ಲಿ ಇದೆ ನೋಡಿ ಆರೆಂಜ್ ಕಲರ್ ಮನೆ, ಮತ್ತು ಇಲ್ಲಿ ವಾಟರ್ ಟ್ಯಾಂಕ್ ಇದು. ಅವಾಗ ಇದೆಲ್ಲ ನೋಡಿದಾಗ ಚೆನ್ನಾಗಿತ್ತು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬನ್ನಿ ಅದೇನು ನೋಡೋಣ. ಹೆವಿ ಪೀಸ್ ಇದೆ. ನನ್ನ ಪ್ರಕಾರ ಚಿರತೆ ಹುಲಿ ಎಲ್ಲ ಡೌಟ್ ಅನಿಸುತ್ತೆ. ಇರುತ್ತೆ, ಈ ಕಾಡೊಳಗೆ ಇರಬಹುದೇನೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಏನೋ ಇದೆ ದೇವಸ್ಥಾನ ಥರ, ಬಟ್ ಏನು ಅಂತ ಗೊತ್ತಿಲ್ಲ. ಏನೋ ಇಲ್ಲಿ ಕಾರ್ವಿಂಗ್ಸ್ ಎಲ್ಲ ಇದೆ. ಹಳೆ ಕಾಲದ ಯಾವುದೋ ದೇವಸ್ಥಾನ ಇತ್ತು ಇಲ್ಲಿ ಪಕ್ಕ, ಬಟ್ ಎಲ್ಲ ಪಾಳು ಬಿದ್ದೋಗಿದೆ. ಇದು ಜೇನುಗೂಡೆಲ್ಲ ಬಿದ್ದಿದೆ. ಜೇನುಗೂಡು, ವ್ಯಾಕ್ಸ್. ಸೊ ಇಲ್ಲಿ ಏನೋ ದೇವಸ್ಥಾನ ಇದೆ ಗೈಸ್, ಬಟ್ ಇದು ಇವಾಗ ಸದ್ಯಕ್ಕೆ ಇಲ್ಲ. ಇಲ್ಲೂ ಏನೋ ಮರದ ಮೇಲೆ ಹೆಸರು ಬರ್ದಿದ್ದಾರೋ. ಹೌದು, ಇದ್ರ ಹೆಸರು ಕಲ್ಲತ್ತಿ. ಈ ಮರದ ಹೆಸರು ಕಲ್ಲತ್ತಿ ಗೈಸ್. ಸೈಂಟಿಫಿಕ್ ನೇಮಲ್ಲೂ ಹಾಕಿದ್ದಾರೆ, ಬುಟ್ಟಿ ಮರ. ಸೈಂಟಿಫಿಕ್ ಹೆಸರಲ್ಲಿ ಏನೋ ಇದೆ. ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಲ್ವಾ? ಬನ್ನಿ ನೋಡೋಣ, ಒಳಗೋಗೋಣ ಬನ್ನಿ ಬ್ರೋ. ಗಣೇಶದೆಲ್ಲ ಇದೆಯಾ ಕಣೋ ವಿಗ್ರಹ? ಗಣೇಶನ ತಾನೇ ಅದು? ಹೌದು, ಇಲ್ಲಿದೆ ನೋಡಿ ಗಣೇಶ. ಇಲ್ಲಿ ಇದು ಗಣೇಶಂದೇ ವಿಗ್ರಹ. ಹೌದು, ಗಣೇಶ ಇದೆ. ಅಂದರೆ ಪಕ್ಕ ದೇವಸ್ಥಾನ ಆಗಿತ್ತು, ಒಂದು ದೇವಸ್ಥಾನನೇ ಇದು. ಏನು ಅಲ್ಲ, ಅದೆಲ್ಲ ಕೂತಿದ್ದು. ಇದು ಗರ್ಭಗುಡಿ, ಬಟ್ ಇವಾಗ ಏನೂ ಇಲ್ಲ. ದಯವಿಟ್ಟು ಇದನ್ನು ಹಿಂಗೆ ಇರೋದು ಬಿಟ್ಬಿಡಿ. ಚೆನ್ನಾಗಿ ಬಂದು ರಿಲೀಸ್ ಮಾಡದೇ ಇದ್ರೆ ಅಷ್ಟೇ ಸಾಕು. ಅದಕ್ಕೆ ಇಲ್ಲಿ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಿದ್ದಾರೆ ಒಳ್ಳೇದು. ಎಷ್ಟು ಒಂದೇ ಒಂದು ಚೂರು ಆದರೂ ಇಲ್ಲೂ ಎಣ್ಣೆ ಹೊಡೆದಿದ್ದಾರೆ ನೋಡೋ ಶಶಾಂಕ್. ಎಣ್ಣೆ ಹೊಡೆದಿದ್ದಾರೆ, ಆರ್ಬಿಟ್ ಇದೆ, ಹನ್ಸ್ ಹಾಕಿದ್ದಾರೆ, ಇದಾವೆ ಇಲ್ಲೂ. ಅಂದರೆ ಲೋಕಲ್ ಗೊತ್ತಿರೋರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ ಬಂದಿರ್ತಾರೆ, ಗೊತ್ತಿಲ್ಲ. ನೋಡಿದು ಜೇನ್ದು ವ್ಯಾಕ್ಸ್, ಹನಿಕೋಮ್. ಏನೋ ಹೋಗ್ಬೋದಾ? ಬೇಡ ಅನ್ಸುತ್ತೆ. ಬನ್ನಿ ಬ್ರೋ. ಬೇಡ ರಿಸ್ಕ್ ಅನ್ಸುತ್ತೆ. ಇದೆ ಹಿಂಡ್ ಅನ್ಸುತ್ತೆ, ಇಲ್ಲೇನಿಲ್ಲ. ಹೋಗುತ್ತೆ ಕಾಡು ಒಳಗಡೆ, ಸುಮ್ಮನೆ ಇದೆ ಕಾಲ್ದಾರಿಲಿ.
ನೀವು ಕೇಳಂಗೆ ಇಲ್ಲ, ಅದು ಹಂಗೆ ಕರ್ಕೊಂಡು ಹೋಗುತ್ತೆ. ವೀರಪ್ಪನ್ ಫೋನ್ ಮಾಡೋ. ಶಶಾಂಕ್, ವೀರಪ್ಪನ್ ಕಾಡು ರೂಟ್ ಎಲ್ಲ ಗೊತ್ತಾ ಗೈಸ್? ನನಗೆ ಮತ್ತು ಪ್ರೀತಮ್ಗೆ ಏನಾದ್ರೂ ಶಶಾಂಕೆ ಜವಾಬ್ದಾರಿ. ಸೊ ಇಲ್ಲಿ ನನ್ನ ಮಗ ಬೇಡ ಅಂತಿದ್ರು, ಅವ್ರು ಹೇಳ್ತಿದ್ದಾರೆ ಬೇಡ ಅಂತ. ಬಟ್ ಶಶಾಂಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡ್ಬಂದಿದ್ದಾನೆ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಹೋಗೋದು ಬೇಡ ಅಂದ್ರೂ ಹೋಗ್ತಾ ಇರೋದು. ನಮ್ಮೆಲ್ರಿಗೂ ಇಲ್ಲಿ ನೇಚರ್ ಫುಲ್ ಚೆನ್ನಾಗಿ, ನೇಚರ್ ಇಷ್ಟ ಇರೋದ್ರಿಂದ ನಾವು ಹೋಗ್ತಾ ಇದ್ದೀವಿ. ನಮ್ಮ ಎಲ್ಲಕ್ಕಿದ್ದಾರೆ ಬೇಲಿ? ಹಾಂ ಪ್ರೈವೇಟ್ ಅಲ್ಲ ಕಣೋ, ರೆಸ್ಟ್ರಿಕ್ಟೆಡ್. ಅದು ಕಾಡು ಅನ್ಸುತ್ತೆ. ನೋಡ್ಕೊಳ್ಳಿ. ಸೊ ಗೈಸ್, ಇದು ಎಕ್ಸ್ಪ್ಲೋರ್ ಮಾಡಿದಾಯಿತು. ನೆಕ್ಸ್ಟ್ ಇವಾಗ ನಾಮದ ಚಿಲುಮೆಗೆ ಹೋಗ್ಬಿಟ್ಟು ಅಲ್ಲೊಂದ್ಸಲ ವೀಡಿಯೋ ಮಾಡ್ತೀನಿ. ಅದ್ರದ್ದು ಕತೆ ಎಲ್ಲ ಅಲ್ಲೇನು ಬರ್ದಿದೆ ಅದು ಹೇಳ್ತೀನಿ. ಬರ್ದಿದ್ದಾರೆ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ನೇಮ್ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲ ಆರೋನು ಹಾಕಿದ್ದಾರೆ ಬ್ರೋ. ಮುಂದೆ ಯಾರೋ ಇರ್ಬೋದು, ಹೆಂಗೆ ಹೋಗ್ಬೋದು ಅಂತ ಯಾರೋ ಹಾಕಿದ್ರು. ಹೌದು ನೋಡಿ, ಇಲ್ಲಿ ಯಾರೋ ಇದೆ. ಎಲ್ಲಿ? ಹಾಂ, ಇಲ್ಲೊಂದು ಯಾರೋ ಇದೆ. ಇಲ್ಲ ಬ್ರೋ, ಏನೋ ಇರ್ಬೇಕಂಗಂದ್ರೆ ಅಲ್ಲಿ ಫುಲ್ ರೆಸ್ಟ್ರಿಕ್ಟ್. ಇಲ್ಲೂ ಯಾರೋ ಇದೆ, ಇಲ್ಲೂ ಯಾರೋ ಇದೆ. ಇಲ್ಲೂ ಇದೆ ಯಾರೋ. ಇದೆ ದಾರಿ ಇದೆ ಬ್ರೋ, ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಅಲ್ಲ. ಆರೋಸ್ ಇದೆ, ದಾರಿನೂ ಇದೆ ನೋಡಿ. ಇಲ್ಲೂ ಆರೋ ಇದೆ, ಕಾಲ್ದಾರಿ ಇದು. ಇದೆ ಆದರೂ ಏನು ಸರ್? ಯೂಟ್ಯೂಬ್ ಸ್ಟ್ರೀಮು? ಸ್ಟ್ರೀಮ್ ಎಲ್ಲ ಅದು ಕ್ರೇಜಿ ಅಲ್ಲ ಇದು. ಗೈಸ್ ಆ್ಯಕ್ಚುಲಿ ಕ್ಯಾಮ್ರಾ ಇಲ್ಲಿ ಸರಿಯಾಗಿ ಇದು ಮಾಡ್ತಿಲ್ಲ, ಜಸ್ಟಿಸ್ ಕೊಡ್ತಿಲ್ಲ. ವ್ಯೂ ಮಾತ್ರ ಕ್ರೇಜಿ ಇದೆ. ಆ್ಯಕ್ಚುಲಿ ಏನು ಸ್ಕೇರಿ ಥರ ಮೂಮೆಂಟ್ ಎಲ್ಲೂ ಇಲ್ಲ. ಇಲ್ಲೂ ಯಾರೋ ಇದೆ, ಭಯ ಅಂತೇನು ಅನ್ನಿಸ್ತಿಲ್ಲ. ಅಲ್ಲಿ ಯಾರೋ ಹಾಕಿದ್ದಾರೆ, ಆಮೇಲೆ ಯಾರೋ ಇಲ್ಲೂ ಹಾಕಿದಾರಲ್ಲ, ಯಾರೋ ಇಲ್ಲೂ ಇದೆ ಯಾರೋ. ಇಲ್ಲ ಕಾರ್ಡ್ ಮೇಂಟೈನ್ ಮಾಡೋರ್ಗೆ ಗೊತ್ತಿರುತ್ತೆ ರೂಟು. ಅವ್ರಿಗೆ ಗೊತ್ತು, ಕಾರ್ಡ್ ಕಂಪ್ಲೀಟ್ ಕಾರ್ಡ್ ಗೊತ್ತಿರುತ್ತೆ ಬ್ರೋ ಅವ್ರಿಗೆ. ಇಲ್ಲೊಂದು ಯಾರೋ ಇದೆ. ಇಲ್ಲೂ ಒಂದು ಯಾರೋ ಇದೆ. ಇದೆ ಒಟ್ಟಿನಲ್ಲಿ ಇದೆ, ಫುಲ್ ಇದೆ. ಏನು ಮಾಡೋಣ, ಹೋಗೋಣ. ಏನು ಇಷ್ಟು ಬಂದ್ಬಿಟ್ಟಿದ್ದೀವಲ್ಲ, ಏನು ಮಾಡೋಣ ಬ್ರೋ? 20 ರೂಪಾಯಿ ಕೊಟ್ಟಿದ್ದೆ, ಬಾರ ನೋಡ್ಕೊಬರೋಣ. ಸರಿ ಗೈಸ್, ಇದು ಡಿಸ್ಕಸ್ ಮಾಡಿ ಹೋಗೋದ ಬೇಡ, ಡಿಸ್ಕಸ್ ಮಾಡಿ ಜಸ್ಟ್ ಡಿಸಿಷನ್ ತಗೊಂಡ್ಮೇಲೆ ಕಟ್ ಮಾಡ. ಏನು 2 ನಿಮಿಷ ಪಟ್ಟ ತಗೋಣ ಬಾರ ಬ್ರೋ. ಬನ್ನಿ ಹೋಗ್ಲಿ, ಸುಮ್ಮನೆ ಒಂಚೂರು ಹೋಗ್ಬಿಟ್ಟು ಬಂದ್ಬಿಡೋಣ. ಎಷ್ಟು ಹೋದ್ರೂ ಇದೆ ಸೇಮ್, ಏನು ಚೇಂಜ್ ಇಲ್ಲ. ನೋಡೋಣ ಬನ್ನಿ ಬರ. ಸೊ ಗೈಸ್, ನೀವು ನೋಡ್ಬೋದು ಗೈಸ್, ಇದೇ ನಾಮದ ಚಿಲುಮೆ. ನಾಮದ ಚಿಲುಮೆ ಅಂತ ಹೆಸರು ಹೆಂಗೆ ಬಂತು ಅಂದರೆ, ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿರಬೇಕಾದ್ರೆ ಒಂದಿನ ಬೆಳಗ್ಗೆನೇ ಎದ್ದು ಶ್ರೀರಾಮ ತಿಲಕ ಹಿಡ್ಕೋಬೇಕಾದಾಗ ನೀರು ಹುಡುಕ್ತಿದ್ರಂತೆ. ಸೊ ನೀರು ಹುಡುಕ್ಬೇಕಾದ್ರೆ ಸುತ್ತಮುತ್ತ ಎಲ್ಲ ಬಂಡೆಗಳಿರೋದ್ರಿಂದ ಎಲ್ಲೂ ನೀರಿರಲಿಲ್ಲ. ಅದಕ್ಕೋಸ್ಕರ ಶ್ರೀರಾಮ ಏನು ಮಾಡ್ತಾರೆ, ಬಿಲ್ಲು ಬಾಣನ ಒಂದು ಬಂಡೆ ಮೇಲೆ ಬಿಟ್ಟಾಗ ಅದೇನಾಗುತ್ತೆ, ಅಲ್ಲಿ ಒಂದು ಹೋಲಾಗಿ ಅದರಿಂದ ನೀರು ಚುಮ್ಮುತ್ತೆ. ಅದು